ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಕೆರೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಎಸ್ಸಿ/ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೊಟ್ಟಿಕೆರೆ ಮುನಿರಾಜುರವರು ತಮ್ಮ 58ನೇ ವರ್ಷದ ಹುಟ್ಟುಹಬ್ಬವನ್ನು ಕುಟುಂಬದ ಸದಸ್ಯರ ಹಾಗೂ ಅಭಿಮಾನಿಗಳ ಮತ್ತು ಸ್ನೇಹಿತರ ಜೊತೆಗೂಡಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಎಸ್ಸಿ/ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೊಟ್ಟಿಕೆರೆ ಮುನಿರಾಜು ಅವರಿಗೆ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಕುಟುಂಬದ ಸದಸ್ಯರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ 1 ದಿನದ ದಾಸೋಹ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಸಂತೋಷ್, ಶಿವರಾಜ್, ವಂದಿ, ಜ್ಞಾನೇಶ್, ದಶಾ, ನವೀನ್ ಕುಮಾರ್, ಪವನ್, ಚಂದು ಸೇರಿದಂತೆ ಗೊಟ್ಟಿಕೆರೆ ಮುನಿರಾಜು ಅವರ ಆಪ್ತ ಗೆಳೆಯರ ಬಳಗ ಮತ್ತು ಯುವ ಪಡೆ ಭಾಗವಹಿಸಿದ್ರು.
ಕೊಟ್ಟಿಗೆರೆ ಮುನಿರಾಜಣ್ಣವರು ತುಂಬ ಜನಾನುರಾಗಿ ಸ್ನೇಹಿತರು ಹಾಗೂ ಸಮಾಜಕ್ಕೆ ತುಂಬ ಅತ್ಯುತ್ತಮವಾದಂಥ ವ್ಯಕ್ತಿ. ಅವರು ಯಾವುದೇ ಪಕ್ಷಪಾತ ಜಾತಿ ಲೆಕ್ಸದೆ ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸದಿಂದ ಕರೆದುಕೊಂಡೋಗಿ ಇವತ್ತು ಗೊಟ್ಟಿಗೆರೆ ವಾರ್ಡು ಟು ಬೆಂಗಳೂರು ಟು ಆನೇಕಲ್ವರೆಗೂ ಗೊಟ್ಟಿಗೆರೆ ಮುನಿರಾಜಣ್ಣ ಅಂದರೆ ಯಾರು ಅನ್ನೋ ಲೆಕ್ಕದಲ್ಲಿ ಗುರುತಿಸಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ. ಏನಂದರೆ ಅವರು ಎಲ್ಲ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನೂ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಅಂತ ಕಾಣುವಂಥ ಒಂದು ವ್ಯಕ್ತಿ. ಅದೇ ರೀತಿಯಲ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ತುಂಬ ಅತ್ಯುತ್ತಮವಾದಂಥ ಆಯುಸ್ಸು ಆರೋಗ್ಯ. ರಾಜಕೀಯದಲ್ಲಿ ನಮಗೆ ಒಂದು ದುರ್ದೈವ ಏನಂದರೆ ನಮ್ಮ ಈ ಸುತ್ತಮುತ್ತ ಭಾಗದಲ್ಲಿ ಮುನಿರಾಜಣ್ಣರಂಥ ಒಳ್ಳೆಯ ವ್ಯಕ್ತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಸಾಮಾನ್ಯವಾಗಿ ನೀವು ಯಾರನ್ನ ಬೇಕಾದರೂ ಕೇಳ್ಕೊಂಬನ್ರಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಪಕ್ಷಪಾತ ಲೆಕ್ಕಿಸದೆ ಪ್ರಾಮಾಣಿಕವಾಗಿ ಸಿಕ್ಕುವಂಥ ಒಂದು ವಜ್ರ ಡೈಮಂಡ್ ಅಂತೀವಲ್ಲ, ಡೈಮಂಡ್ ಕೂಡ ಲೆಕ್ಕ ಮಾಡೋದಕ್ಕಾಗೋದಿಲ್ಲ ಅಂಥ ಒಂದು ದೊಡ್ಡ ವ್ಯಕ್ತಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ನಾವು ಕೇಳ್ಕೊಳ್ಳೋದೇನೆಂದರೆ 1000 ಜನ ಯುವಕರು ನಾವು ಅವರು ತುಂಬ ಶ್ರಮಜೀವಿ ಕಷ್ಟಜೀವಿ ಹಾಗೂ ಪ್ರಾಮಾಣಿಕತೆಯಲ್ಲಿ ಅತಿ ಯಾರಪ್ಪ ಪ್ರಾಮಾಣಿಕತೆಗೆ ಯಾರು ಅಂದರೆ ನಮ್ಮ ಮುನಿರಾಜಣ್ಣ ಅಂತಾರೆ. ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ನಮ್ಮ ನೂರಾರು ಯುವಕರೆಲ್ಲ ಹೇಳ್ತಾ ಇದ್ದೀವಿ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಮುನಿರಾಜಣ್ಣವ್ರಿಗೆ ನಮ್ಮ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ವಾರ್ಡು ನಮ್ಮ ಆಸೆ, ಯುವಕರ ಆಸೆ. ಹಾಗೂ ತುಂಬ ಶ್ರಮಪಟ್ಟಿದ್ದಾರೆ, 40 ವರ್ಷ ಸತತವಾಗಿ ಕಷ್ಟಪಟ್ಟಿದ್ದಾರೆ. ನಾವು ನಮ್ಮ ನೋವನ್ನ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಬೇಕಾದರೆ ಯಾವುದೇ ಜಾತಿ ಜನಾಂಗದವ್ರನ್ನ ಬೇಕಾದರೆ ನೀವು ಹೋಗಿ ಕೇಳಿ, ಗೊಟ್ಟಿಗೆರೆ ಮುನಿರಾಜಣ್ಣ ಏನು ಅನ್ನೋದನ್ನು ಯಾವುದೇ ಜಾತಿ ಜನಾಂಗದವ್ರನ್ನ ಕೇಳಿ, ಜಾತಿ ಭೇದ ಇಲ್ಲದೆ ಅವ್ರನ್ನ ಪ್ರೀತಿ ಮಾಡ್ತಾರೆ. ಅವರು ಅದೇ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ವಾರ್ಡ್ನ ನಮ್ಮ ನೆಚ್ಚಿನ ನಾಯಕರಾದಂಥ ಯುವ ನಾಯಕರು ಹಾಗೂ ಜನಾನುರಾಗಿ ಮುನಿರಾಜಣ್ಣವ್ರಿಗೆ ಒಂದು ವಾರ್ಡ್ನ ಮೀಸಲಾಗಿ ಇಡಬೇಕು. ಅದರ ಜೊತೆಗೆ ಏನಂದರೆ ಅವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚು ಕಾಪಾಡಬೇಕು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ, ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಸತತವಾಗಿ ಕಷ್ಟಪಡ್ತಾ ಬಂದಿದ್ದೀವಿ, ನಮಗಿನ ಹೆಚ್ಚು ಅವ್ರು ಕಷ್ಟಪಡ್ತಾನೇ ಬಂದಿದ್ದಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಏನು ಯೂತ್ ಬ್ರಿಗೇಡ್ ಏನಿದ್ದೀವಿ, ನಾವೆಲ್ಲ ಯೂತ್ ಎಲ್ಲ ಸೇರಿ ಮುನಿರಾಜಣ್ಣವ್ರ ಪರವಾಗಿ ನಾವು ಎಲ್ಲೇ ಬೇಕಾದರೂ ಹೋರಾಟ ಮಾಡೋದಕ್ಕೆ ಶತಸಿದ್ಧ ಅಂತ ಹೇಳೋದಕ್ಕೂ ನಾವು ಹಿಂಜರಿಯೋದಿಲ್ಲ. ಆ ಒಂದು ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು. ಅದರ ಜೊತೆಗೆ ಅವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯನ ಕೊಟ್ಟು ಆ ಭಗವಂತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಗವಾನ್ ಬುದ್ಧರವರು, ಜ್ಯೋತಿ ಬಾಬುಲೆ ಅವರು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ನಮ್ಮೆಲ್ಲ ಸುತ್ತಮುತ್ತ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಸದಾ ಇರ್ತದೆ ಅಂತ ಹೇಳ್ತಾ ನನಗೆ ಒಂದೆರಡು ಮಾತು ಮುಗಿಸ್ತೀನಿ. ಇವತ್ತು ಏನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನನ್ನ ಸ್ನೇಹಿತರುಗಳು ಇವತ್ತು ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಶಿವರಾಜ್ ಅವ್ರದ್ದು ಇವತ್ತು ಬರ್ತಡೇ. ಅವ್ರಿಗೂ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅವ್ರಿಗೂ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆಯ ಒಂದು ಪದವಿ ಸಿಕ್ಕಲಿ. ಇವತ್ತು ಏನು ಬ್ಲ್ಯಾಕಲ್ಲಿ ಆಗಿರ್ಬೋದು ಅನಿಸುತ್ತೆ, ಬ್ಲ್ಯಾಕಲ್ಲಿ ನೆಕ್ಸ್ಟ್ ಇನ್ನೂ ಒಳ್ಳೆಯ ಇದು ನಾವೆಲ್ಲ ಸೇರಿ ಒಂದು ಇದು ಮಾಡ್ತೀವಿ. ಅವರು ಒಂದು ಇದಾಗಲಿ. ಇನ್ನೂ ಎಲ್ಲ ನಮ್ಮ ಸ್ನೇಹಿತರುಗಳಿಗೂ ಇವತ್ತು ನಮ್ಮ ಸರ್ಕಾರ ಇವತ್ತು ಬಂದಿದೆ. ನೆಕ್ಸ್ಟ್ ಇದರಲ್ಲಿ ನಮ್ಮ ಬುಧವಾರ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು CM ಆಗಿ ಪದಗ್ರಹಣ ಮಾಡ್ತಾಯಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಮುಂದಿನ ಒಂದು ಇದರಲ್ಲಿ ಏನು ಸರ್ಕಾರ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ನಾನು ಎರಡು ಮಾತುಗಳನ್ನ ಆಡ್ತಾ ಅವ್ರಿಗೂ ಒಂದು ಉತ್ಪೂರ್ವಕವನ್ನು ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಏನು ನನ್ನ ಒಂದು ಬರ್ತ್ಡೇಗೆ ಇವತ್ತು ಎಲ್ಲರೂ ಬಂದಿದ್ದೀರಾ, ನಿಮ್ಮೆಲ್ರಿಗೂ ನಾನು ನನ್ನ ಚಿರಋಣಿ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಏನು
ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಸಿ ಎಮ್ ಆಗಿ ಪ್ರಮಾಣ ವಚನ ಮಾಡ್ತವ್ರೆ ಬುಧವಾರ. ಅವರಿಗೆ ನಮ್ಮ 194 ಕೊಟ್ಟಿಗೆರೆ ವಾರ್ಡಿನ ಎಲ್ಲ ವಾರ್ಡಿನ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಲೋಕಸಭಾ ಸದಸ್ಯರಾದಂಥ ಸುರೇಶ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ನಾವು ಅವರ ಅಧ್ಯಕ್ಷತೆಯಲ್ಲಿ ಅವರ ಕನಸು ಇವತ್ತು ನೆನಸಾಗಿದೆ. ಇವತ್ತು ಸಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಬುಧವಾರ ಪ್ರಮಾಣ ವಚನ ಮಾಡ್ತಾಯಿದ್ದಾರೆ. ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಇದೇ ರೀತಿಯಲ್ಲಿ ಇನ್ನು ಏನು 2 ವರ್ಷ ಇದಿದೆ, ಒಳ್ಳೆಯ ಆಡಳಿತ ನಡೆಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳಪ್ಪ. ನಾವು ಪ್ರತಿ ವರ್ಷವೂ ನಮ್ಮ ಮನೆ ಹತ್ರ ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾಯಿದ್ದೀರಿ. ಹಾಗೂ ಇವತ್ತು ಬೆಳಗ್ಗೆ ನಾವು ಜನಸ್ನೇಹಿ ಯೋಗೇಶ್ ಅವರ ಆಶ್ರಮದಲ್ಲಿ ಅನ್ನದಾಸೋಹ ಇಟ್ಕೊಂಡಿದ್ರಿ. ಸುಮಾರು ಒಂದು 100-150 ವೃದ್ಧರಿಗೆ ಅನ್ನದಾಸೋಹ ಇಟ್ಕೊಂಡಿದ್ರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಟ್ಟರೆ ನಾವು ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ನಡ್ಸ್ಕೊಂಡು ಬರ್ತೀರಿ. ಸೆಕೆಂಡ್ ಹುಟ್ಟುಹಬ್ಬದ ಶುಭಾಶಯಗಳಪ್ಪ.